MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕೇಂದ್ರದಿಂದ ಒಂದು ನಿರ್ದೇಶನ ಬಂದಿದೆ, ಅದರ ಪ್ರಕಾರ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಈಗ ನಾಯಕರು ಹೇಳ್ತಾ ಇದ್ರು, ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು. ರಾಜ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಕೇಂದ್ರವೂ ಕೂಡ ಹಲವಾರು ವಿವರಗಳನ್ನು ಕೊಟ್ಟಿದೆ ಬೇರೆ ಬೇರೆ ರಾಜ್ಯಗಳಿಗೆ, ಈ ರೀತಿ ನೀವು ಫಾಲೋ ಮಾಡಬೇಕು ಅಂತ. ಅದೆಲ್ಲವನ್ನು ಕೂಡ ಸೇರಿಸಿ ಕೊರೋನಾ ಮಾರ್ಗಸೂಚಿ ಬಿಡುಗಡೆಯಾಗಿದೆ. 35 ಕೊರೋನಾ ಪ್ರಕರಣಗಳು ಪತ್ತೆಯಾಗಿರುವಂಥ ಸಂದರ್ಭದಲ್ಲಿ ಮತ್ತಿನ್ನು ಹೆಚ್ಚಾಗಬಾರ್ದು. ಯಾಕಂದರೆ ಬೆಂಗಳೂರು ಯಾವಾಗಲೂ ಜನಜಂಗುಳಿಯ ಪ್ರದೇಶ. 32 ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ ಇಲ್ಲಿ. ಹೀಗಾಗಿ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ, ಮುನ್ನೆಚ್ಚರಿಕೆಯಿಂದ ಈ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಅಂದರೆ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ವಯಸ್ಸಾದವರಿಗೆ, ಜೊತೆಗೆ ಈ ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳಲ್ತಾ ಇರ್ತಾರಲ್ಲ, ಈ ವಿಪರೀತವಾದಂಥ ಮೊದಲೇ ಆರೋಗ್ಯ ಸಮಸ್ಯೆಗಳಿರ್ತಾವೆ ನೋಡಿ, ಅಂಥವರು ಇನ್ನೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು, ಜಾಗೃತಿ ವಹಿಸಬೇಕು. ಜನನಿಬಿಡ ಪ್ರದೇಶಗಳಿಗೆ ಹೋಗುವಾಗ ಮಾಸ್ಕ್ ಧರಿಸಬೇಕು, ಕೈಯನ್ನು ಭಾಳ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು, ಹ್ಯಾಂಡ್ ಸ್ಯಾನಿಟೈಸರನ್ನು ಬಳಸಬೇಕು, ಮಾಸ್ಕ್ ಹಾಕ್ಕೋಬೇಕು. ಕೆಮ್ಮು ಗಿಮ್ಮು ಇದ್ದಂಥ ಸಂದರ್ಭದಲ್ಲಿ, ಯಾರಾದರೂ ಸೀನ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ದೂರ ಇರಬೇಕು. ತುಂಬ ಲಕ್ಷಣಗಳು ಜಾಸ್ತಿ ಇತ್ತು ಅಂತಂದರೆ ಕೋವಿಡ್ ಟೆಸ್ಟ್ ಮಾಡಿಸ್ಕೋಬೇಕು. ಪಾಸಿಟಿವ್ ಆಯಿತು ಅಂತಂದರೆ ಒಂದು ತುಂಬ ಅತಿರೇಕಕ್ಕೆ ಹೋದರೆ ಆಸ್ಪತ್ರೆ ಸೇರ್ಕೋಬೇಕು, ಇಲ್ಲಾಂದರೆ ಮನೆಯಲ್ಲೇ ಐಸೋಲೇಷನ್ ಮಾಡ್ಕೋಬೇಕು. ಇನ್ನು RT-PCR ಯಂತ್ರಗಳನ್ನು ಹೊದಿಸಿ ಮೂಲೆಯಲ್ಲಿ ಇಡಲಾಗಿತ್ತು, ಈಗ ಅವೆಲ್ಲವೂ ಕೂಡ ಚಾಲನೆ ಕೊಡಲಾಗ್ತಾ ಇದೆ. ನಾಳೆಯಿಂದಲೇ ಟೆಸ್ಟ್ ಆರಂಭ ಆಗುತ್ತೆ. ಟೆಸ್ಟ್ ಆಯಿತು ಅಂತಂದರೆ ನೋಡಿ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೆದರ್ಕೋಬಾರ್ದು. ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳು, ಜಿಲ್ಲಾಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಆಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆ, CV ರಾಮನ್ ನಗರದ ಆಸ್ಪತ್ರೆಯಲ್ಲೂ ಕೂಡ ಕೋವಿಡ್ ಪರೀಕ್ಷೆಗಳಾಗ್ತವೆ. ಪರೀಕ್ಷೆಗಳು ಆದವು ಅಂತಂದರೆ ಕೇಸ್ಗಳು ಜಾಸ್ತಿ ಆದವು ಅಂತ ಅರ್ಥ. ಬೇರೆ ಅಂತ ಸ್ಕೂಲ್ ಇನ್ನೂ ಶುರು ಆಗಬೇಕು. ಕೆಲವರಿಗೆ ನಾಳೆ ಸೋಮವಾರದಿಂದ ಶುರುವಾಗುತ್ತೆ, ಇನ್ನು ಕೆಲವರಿಗೆ 1ನೇ ತಾರೀಕಿನಿಂದ ಶುರುವಾಗುತ್ತೆ. ಆವಾಗಲೇ ಈ ಭಯ ಶುರುವಾಯ್ತು ನೋಡಿ. ಇನ್ನು ಈ ಮಕ್ಕಳುಗಳು ಸ್ಕೂಲ್ಗೆ ಹೋದಂಥ ಸಂದರ್ಭದಲ್ಲಿ ಈಗ ಆರಾಮಾಗಿ ಇರ್ತಾವೆ ಮನೆಯಲ್ಲಿ. ಒಂದೇ ಸರಿಗೆ ಅವು ಈ ಹೊರಗಿನ ಪ್ರಪಂಚಕ್ಕೆ ಎಕ್ಸ್ಪೋಜರ್ ಆದಂಥ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಹಬ್ಬಬಹುದು. ಇದು ಕೋಮಾರ್ಬಿಡಿಟಿ ಕೇಸ್ಗಳು ಅಂದರೆ ಈ ಮೊದಲೇ ತುಂಬ ಶ್ವಾಸಕೋಶದ ತೊಂದರೆ, ಆಪರೇಷನ್ಗಳಾಗಿರುವಂಥವರು, ವಿಪರೀತ ಹೈ BP, ಹೈ ಶುಗರು, ಅದರಿಂದ ಬಳಲ್ತಾ ಇರುವಂಥವರು, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುವಂಥವರು ಬಹಳ ಜಾಗ್ರತೆ ವಹಿಸಬೇಕು. ನೋಡಿ, ಇಂಥದಕ್ಕೆಲ್ಲ ಮೊದಲೇ ನಾಯಕರೇ ಮಾದರಿಯಾಗಬೇಕು. ಯಾಕಂದರೆ ಅವರು ಈ ಮಾಸ್ಕು ಗೀಸ್ಕು ಹಾಕ್ಕೊಂಡು ಅಥವಾ ಎಷ್ಟರ ಮಟ್ಟಿಗೆ ನಾವು ಸ್ವಚ್ಛವಾಗಿರಬೇಕು ಅನ್ನೋದನ್ನು ಹೇಳಿದ್ರೆ ಇನ್ನು ಉಳಿದೊಂದರು ಫಾಲೋ ಮಾಡ್ತಾರೆ. ನಮ್ಮ CM ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಅಭಿನಂದಿಸಬೇಕು. ಯಾಕಂದರೆ ಎಲ್ಲಿ ಹೋದರೂ ಕೂಡ ಅವರು ಮಾಸ್ಕ್ ಹಾಕ್ಕೊಂಡು ತಿರುಗ್ತಾರೆ. ಇದು CM ಹಾಕ್ಕೊಂಡಿದ್ದಾರೆ ನೋಡಿ. ಹಿಂದ್ಗಡೆಗೆ ಡಾಕ್ಟರ್ H.C. ಮಾದೇವಪ್ಪನವರು, ಡಾಕ್ಟರ್ ಬೇರೆಯವರು, ಅವ್ರು ಮಾಸ್ಕ್ ಹಾಕ್ಕೊಂಡಿದ್ದಾರಾ? ಇಲ್ಲ. CM ಒಬ್ಬರು ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಅದು N95 ಮಾಸ್ಕನ್ನೇ ಹಾಕ್ಕೊಂಡಿದ್ದಾರೆ ಅವರು. ಜನತಾ ದರ್ಶನ ಸಂದರ್ಭದಲ್ಲಿ ಅವರು ಮಾಸ್ಕ್ ಹಾಕ್ಕೊಂಡು ಎಲ್ಲರ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಜನರ ಬಳಿಗೆ ತಾವೇ ಖುದ್ದಾಗಿ ತೆರಳಿ ಮನವಿನ ಸ್ವೀಕರಿಸ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ 32 ಕೇಸ್ಗಳು ಬೆಂಗಳೂರಲ್ಲೇ ಪತ್ತೆಯಾಗಿರುವಂಥದ್ದು, ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸೇರಿಕೊಂಡಂಗೆ ಒಟ್ಟು 35 ಕೇಸ್ಗಳು. ಹೀಗಾಗಿ ಏನು ಅಂದರೆ ರಾಜ್ಯ ಸರ್ಕಾರ ಒಂದಷ್ಟು ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿದೆ, ಜೊತೆಗೆ ಕೇಂದ್ರದ ನಿರ್ದೇಶನ ಕೂಡ ಇದೆ, ಜಾಗೃತವಾಗಿರಬೇಕು ಅನ್ನುವಂಥದ್ದು. ಏನು ಅಂದರೆ ಬಂದ ಮೇಲೆ ಪರದಾಡೋಕ್ಕಿಂತ ಒಂದಷ್ಟು ಜಾಗೃತಿ ಬಹಳ ಒಳ್ಳೆಯದು ಅಂತ ಮುಖ್ಯಮಂತ್ರಿಗಳು ಕೂಡ ಇವತ್ತು ಜನತಾ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಮಾಸ್ಕ್ ಹಾಕ್ಕೊಂಡೇ ಜನರ ಅಹವಾಲನ್ನು ಸ್ವೀಕರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸರ್ಕಾರ ಯಾವ್ಯಾವ ಹೆಜ್ಜೆ ಇಟ್ಟಿದೆ ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ರಂಗನಾಥ್, ಪ್ರಮುಖವಾಗಿ ರಾಜ್ಯದಲ್ಲಿ ಮತ್ತೆ ಕೊರೋನಾದ ಒಂದು ಆತಂಕ ಕೂಡ ಶುರುವಾಗಿದೆ. ಈಗಾಗಲೇ ರಾಜ್ಯದಲ್ಲಿ 35 ಪ್ರಕರಣಗಳು ಕೂಡ ಪತ್ತೆ ಆಗಿದೆ, ಸಕ್ರಿಯ ಪ್ರಕರಣಗಳು. ಅದರಲ್ಲಿ ಪ್ರಮುಖವಾಗಿ 32 ಪ್ರಕರಣಗಳು ಬೆಂಗಳೂರಿನಲ್ಲೇ ಪತ್ತೆ ಆಗಿದೆ ಅಂತ ಹೇಳಿ ಖುದ್ದು ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾನೆ ಒಂದಷ್ಟು ಮಾರ್ಗಸೂಚಿಯನ್ನು ನೀವು ಅನುಸರಿಸಬೇಕಾಗುತ್ತೆ. ಈಗಾಗಲೇ ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ಅದೇ ಪ್ರಕಾರವಾಗಿ ರಾಜ್ಯ ಸರ್ಕಾರಗಳು ಕೂಡ ಆ ಒಂದು ಮಾರ್ಗಸೂಚಿಯನ್ನು ನಾವು ಪಾಲಿಸಬೇಕಾಗುತ್ತೆ. ಪ್ರಮುಖವಾಗಿ ಆರೋಗ್ಯದ ಸಮಸ್ಯೆ ಯಾರಿಗಿರುತ್ತೆ, ಉಸಿರಾಟ ಸಮಸ್ಯೆ ಆಗ್ಬೋದು, ಮತ್ತೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆ ಯಾರಿರ್ತಾರೆ ಅವರೆಲ್ಲರೂ ಕೂಡ
ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗುತ್ತೆ, ಈ ಥರ ಕೋವಿಡ್ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ಅದರಲ್ಲೂ ಕೂಡ ವಯಸ್ಕರಾಗ್ಬೋದು, ಮಕ್ಕಳು, ಗರ್ಭಿಣಿಯರು ಕೂಡ ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೂಡ ವಹಿಸಬೇಕಾಗುತ್ತೆ. ಜನದಟ್ಟಣೆ ಇರುವಂಥ ಜಾಗಗಳಲ್ಲಿ ಮಾಸ್ಕನ್ನು ಹಾಕೋಬೇಕಾಗುತ್ತೆ. ಮತ್ತು ಪ್ರಮುಖವಾಗಿ ಎಲ್ಲರೂ ಕೂಡ ಸ್ಯಾನಿಟೈಸರ್ನ ಬಳಸಬೇಕಾಗುತ್ತೆ, ಹ್ಯಾಂಡ್ ಸ್ಯಾನಿಟೈಸರ್ನ ಬಳಸಬೇಕಾಗುತ್ತೆ ಅಂತ ಕೂಡ ಹೇಳಿರುವಂಥ. ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋ ಒಂದು ಸಂದೇಶ ಕೊಡ್ತಾನೆ ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಿ. ಯಾಕೆಂದರೆ ಮಳೆ ವಾತಾವರಣ ಇದೆ, ಮತ್ತು ಶಾಲೆಗಳು ಓಪನ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಹೆಚ್ಚಾಗಿ ಓಡಾಟಗಳು, ಜನಸಂಖ್ಯೆ ಸೇರುವಂಥ ಜಾಗಗಳಲ್ಲಿ ಈ ಒಂದು ಸಂಖ್ಯೆ ಹರಡುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಿ. ಮತ್ತೆ ಈಗ ನಾಳೆಯಿಂದ RPT ಈಗಲೇ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಒಂದು ಕೇಸ್ಗಳು ಹೆಚ್ಚು ಪತ್ತೆ ಆಗುವ ಸಾಧ್ಯತೆ ಕೂಡ ಇದೆ. ಆ ಒಂದು ಪತ್ತೆ ಆದಂಥ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಏನು ತೆಗೆದುಕೋಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೇಸ್ಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಮತ್ತಷ್ಟು ಬೇರೆ ಬೇರೆ ರೀತಿಯಾದ ನಿಯಮಗಳನ್ನ ತರುವಂಥ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಪ್ರಮುಖವಾಗಿ ಕೇರಳದಲ್ಲಿ ಕೂಡ ಹೆಚ್ಚಾಗಿದೆ. ಮತ್ತೆ ಗಡಿ ಪ್ರದೇಶಗಳಿಂದ ಬರುವವರು ಇರ್ತಾರೆ, ಗಡಿ ಭಾಗದಿಂದ ರಾಜ್ಯಕ್ಕೆ ಬರೋರಿರ್ತಾರೆ, ಅವರ ಮೇಲೂ ಕೂಡ ಕಣ್ಣಿಟ್ಟಿರುವಂಥ ಒಂದಷ್ಟು ಕಣ್ಣಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಬರುವಂಥ ಮುಂಚೆ ನಾವು ತಡೆಯಬೇಕಾಗುತ್ತೆ ಈ ಒಂದು ಕೋವಿಡ್ ಕೇಸ್ಗಳು. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ಅದಕ್ಕೆ ಪೂರಕವಾದಂತೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಜನತಾ ಒಂದು ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅವರು ಖುದ್ದು ಮಾಸ್ಕ್ ಅನ್ನು ಧರಿಸಿ ಜನತಾ ದರ್ಶನವನ್ನು ಕೂಡ ಮಾಡಿದ್ದಾರೆ. ಜನರ ಅಹವಾಲನ್ನು ಕೂಡ ಒಂದು ಸ್ವೀಕಾರ ಮಾಡಿದ್ದಾರೆ. ಅಂದ್ರೆ ಒಂದು ಸ್ಪಷ್ಟ ಒಂದು ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಕೊರೋನಾ ಕೇಸ್ಗಳು ಪತ್ತೆ ಆಗ್ತಾ ಇದೆ, ಹಾಗಾಗಿ ನಾವು ಜನರು ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೋಬೇಕು. ಅವೇರ್ನೆಸ್ ಮೂಡಿಸುವಂತ ಲೆಕ್ಕದಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಮಾಸ್ಕ್ ಅನ್ನು ಧರಿಸಿ ಜನರ ಒಂದು ಸಮಸ್ಯೆಯನ್ನು ಕೂಡ ಆಲಿಸಿರುವಂತ ಜನರು ಕೂಡ ಈ ಒಂದು ಸರ್ಕಾರದ ಮಾರ್ಗಸೂಚಿಗಳನ್ನ ಪಾಲಿಸಬೇಕಾಗುತ್ತೆ. ಸರ್ಕಾರ ಕೂಡ ಈಗಾಗಲೇ ಸಭೆಗಳ ಮೇಲೆ ಸಭೆಯನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾದಂತೆ ನೋಡ್ಕೋಬೇಕು. ಮತ್ತೆ ಈಗಿರುವಂತ ಕೇಸ್ಗಳಿಗೆ ಯಾವ ರೀತಿಯಾಗಿ ನಾವು ಸಮರ್ಪಕವಾಗಿ ಚಿಕಿತ್ಸೆಯನ್ನು ನೀಡಬೇಕು ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ರಂಗನಾಥ್, ಎಸ್, ಧನ್ಯವಾದ ಸುನಿಲ್. ತಮ್ಮೆಲ್ಲ ಮಾಹಿತಿಗೆ ನಾವು ಸ್ಕ್ರೀನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೇಲ್ಭಾಗದಲ್ಲಿ ಏನೇನು ವಿವರಗಳು, ಜೊತೆಗೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕೊರೋನಾ ಕೇಸ್ಗಳು. ಯಾಕಂದರೆ ಈ ಯಾತ್ರೆ ಹೋಗುವಂಥವ್ರು ತುಂಬ ಹುಷಾರಾಗಿರಬೇಕು. ಈಗ ನೀವು ಈ ಮುಂಬೈ ಕಡೆಗೆ ಹೋದರೆ, ಮಹಾರಾಷ್ಟ್ರ ಕಡೆಗೆ ಹೋದರೆ ವಿಪರೀತವಾದಂಥ ಕೇಸ್ಗಳಿವೆ. ನಾವು ನಮ್ಮ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಾವು ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ, ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿ ತೊಂದರೆಗಳಾಗಿದೆ ಅಂತ. ಇನ್ನು ಆ ಸ್ಕ್ರೀನ್ನ ಕೆಳಗಡೆಗೆ ತಮಿಳುನಾಡಿನಲ್ಲಿ ಎಷ್ಟು ಕೇಸ್ಗಳು, ಹರಿಯಾಣ, ಉತ್ತರ ಪ್ರದೇಶ, ಗುಜರಾತ್, ದೆಹಲಿ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಜನ ಇದರಿಂದ ಬಳಲ್ತಾ ಇದ್ದಾರೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.